ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ನೈಟನ್ನು ಹೇಳಿದ್ನಲ್ಲ ಶಿಮ್ಲಾ ಟ್ರಿಪ್ ಹೋಗ್ತಿದ್ದೀವಿ ಅಂತ. ನೈಟ್ ಜರ್ನಿ ಮಾಡ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಚಳಿ, ಇಲ್ಲಂತೂ ಚಂಡೀಗಢಲ್ಲಿ. ಇಲ್ಲಿಂದ ನಾವು ಬಸ್ಗೆ ವೆಯ್ಟ್ ಮಾಡಿ 1 ಅವರ್ ವೆಯ್ಟ್ ಮಾಡಿದ ಮೇಲೆ ಬಸ್ ಬಂತು. ಲೇಟಾಗಿ ಬಂತು. ಎಲ್ಲರೂ ಸ್ಲೀಪಿಂಗ್ ಮೋಡಲ್ಲಿದ್ದಾರೆ. ಎಲ್ಲ ಮಲ್ಕೊಂಡು ಹೋಗೋಣ ಅಂತ, ನೈಟ್ ಜರ್ನಿ ಮಾಡಿದರೆ ಸೇಫ್ ಇರುತ್ತೆ ಅಂತ ನಾನು ನೈಟೇ ಜರ್ನಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏಕೆ ಅಂದರೆ ಇನ್ನು ಬೆಳಿಗ್ಗೆ ಜರ್ನಿ ಮಾಡಿದರೆ ನಾವು ಹೋಗೋದಕ್ಕೆ ಹಿಂಗೆ ಆಗಿಬಿಡುತ್ತಲ್ಲ ಅಲ್ಲಿಗೆ. ಅದಕ್ಕೆ ಸುಮ್ಮನೆ 1 ಡೇ ವೇಸ್ಟ್ ಆಗುತ್ತೆ. ಅದ್ರ ಬದಲು ನೈಟ್ ಜರ್ನಿ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ನೈಟ್ ವ್ಯೂ ನಿಯರ್ ಶಿಮ್ಲಾ ಹತ್ರ ಬಂದ್ವಿ. ಸೇಮ್ ಶಿಮ್ಲಾ ಮತ್ತು ಊಟಿ ಸಿಮಿಲರ್. ಸೇಮ್ ಮನೆಗಳು ಹೇಗೆ ಕಟ್ಟಿರ್ತಾರೆ ಊಟಿಲಿ, ಸೇಮ್ ಹಾಗೇ ಶಿಮ್ಲಾದಲ್ಲೂ ಸಹ ಮನೆಗಳಿರುತ್ತೆ. ಅಂದರೆ ಎತ್ತರವಾದ ಪ್ರದೇಶದಿಂದ ಕಟ್ಕೊಂಡು ಬಂದಿರ್ತಾರೆ ಮನೆಗಳನ್ನ. ಹಾಗೆ ನೈಟ್ ಜರ್ನಿ ಮಾಡಲಿಕ್ಕೆ ತುಂಬ ಬೇಜಾರಾಗುತ್ತೆ. ಬಟ್ ನಿದ್ರೆ ಬರುತ್ತಲ್ಲ, ಹಾಗಾಗಿ ಏನಿಲ್ಲ ನಿದ್ರೆ ಬಂದರೆ. ಬಟ್ ನನಗೆ ಅದು ಫುಲ್ಲು ವಾಮಿಟಿಂಗ್ ಆಗೋ ರೀತಿ ಆಗ್ತಿತ್ತು. ಏಕೆ ಅಂದರೆ ತುಂಬ ಕ್ರಾಸಿಂಗ್ಸ್ ಇದೆ. ಹಾಗಾಗಿ ನನಗೆ ವಾಮಿಟಿಂಗ್ ಸೆನ್ಸ್ ಆಗಿ ನಿದ್ರೆನೇ ಮಾಡಿಲ್ಲ ರಾತ್ರಿ ಎಲ್ಲ. ಸಿಕ್ಕಾಬಟ್ಟೆ ತಲೆ ನೋವ್ತಾ ಇತ್ತು. ಮಕ್ಕಳೇನೋ ಮಲ್ಕೊಂಡ್ಬಿಡ್ತವೆ, ಬಟ್ ನಾವೇ ಎಲ್ಲ. ಕೊನೆಗೂ ಅಂತೂ ಇವತ್ತು ಬಂದ್ವಿ ಬಸ್ ಸ್ಟ್ಯಾಂಡಿಗೆ. ಶಿಮ್ಲಾ ಬಸ್ ಸ್ಟ್ಯಾಂಡ್. ಮತ್ತು ಇನ್ನೊಂದು ಹೇಳ್ತೀನಿ, ಇದು ಹಳೆ ಬಸ್ ಸ್ಟ್ಯಾಂಡ್ ಬೇರೆ ಇದೆ, ಹೊಸ ಬಸ್ ಸ್ಟ್ಯಾಂಡ್ ಬೇರೆ ಇದೆ. ಅಲ್ಲಿ ಕೇಳಬೇಕು ನೀವು ಯಾವ ಬಸ್ ಸ್ಟ್ಯಾಂಡಲ್ಲಿ ಇಳಿತೀನಿ ಅಂತ. ನಾವು ಇಲ್ಲಿ ಬಂದುಬಿಟ್ವಿ. ಈ ಬಸ್ ಸ್ಟ್ಯಾಂಡಿಗೆ ಬರೋ ಬದಲು ಅಲ್ಲೇ ಮುಂಚೆನೇ ಇಳ್ಕೊಂಡಿದ್ರೆ ಅಲ್ಲಿಗೆ ಮತ್ತೆ ನಾವು ಕಾರ್ ಮಾಡ್ಕೊಂಡು ಹೋದ್ವಿ ವಾಪಸ್. ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಬರೋಕ್ಕಿಂತ ಮುಂಚೆ ಯಾರು ಹೋಗಿಲ್ಲಲ್ಲ, ಹಾಗಾಗಿ ಮತ್ತೆ ಕಾರ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಹೋಟೆಲಿಗೆ ಹೋದ್ವಿ. ನಾವು ಅಲ್ಲೇ ಇಳಿದೀವಿ ಅಂದರೆ ನಿಯರ್ ಆಗ್ತಿತ್ತು ಹೋಟೆಲಿಗೆ. ಇಲ್ಲಿ ಯಾರೂ ಬರಬೇಡಿ, ಕಾಮನ್ನಾಗಿ ನಾನು ಯಾರಾದರೂ ಹೋಗೋದಿದ್ದರೆ ಹೇಳ್ತಾ ಇದ್ದೀನಿ. ಅಲ್ಲೇ ಸ್ಟಾಪ್ ಕೊಡ್ತಾರೆ, ಅಲ್ಲೇ ಇಳ್ಕೊಂಡ್ಬಿಡೋದು. ಮತ್ತೆ ಬುಕ್ ಮಾಡ್ಕೊಂಡು ಹೋಗ್ಬೇಕು ಕಾರ್ನ. ನೈಟಲ್ಲಿ ಕಾರ್ ಬುಕ್ ಮಾಡ್ಕೊಂಡು ಹೋದ್ವಿ ಹೋಟೆಲಿಗೆ. ಇನ್ನು ಅಲ್ಲಿ ಹೋಟೆಲ್ ಹುಡುಕ್ಬೇಕಲ್ಲ, ಓಯೋ ರೂಮ್ ಬುಕ್ ಮಾಡಿದ್ವಿ. ಓಯೋ ರೂಮ್ ಬುಕ್ ಮಾಡ್ಕೊಳ್ಳಿ ಮುಂಚೆನೇ. ಏಕೆ ಅಂದರೆ ಮುಂಚೆನೇ ಬುಕ್ ಮಾಡಿದರೆ ಕಡಿಮೆ ಬೆಲೆಗೆ ಸಿಗುತ್ತೆ. ಅದೇ ನಾವು ತಕ್ಷಣ ಮಾಡ್ತೀವಿ ಅಂದಾಗ ಸಿಗಲ್ಲ, ಮತ್ತು ಜಾಸ್ತಿ ದುಡ್ಡು. ನೋಡಿ ಹೋಟೆಲ್ ಎಷ್ಟು ಎತ್ತರ ಇದೆ ಅಂದರೆ ಒಳ್ಳೆ ಬೆಟ್ಟ ಹತ್ತದಾಗ ಆಗ್ತಿದೆ, ಅಷ್ಟು ಎತ್ತರ ಇದೆ. ನಮಗೆ ಅದು ಲಗೇಜ್ ಕ್ಯಾರಿ ಅಂತೂ ಮಾಡೋಕ್ಕಾಗಲ್ಲ. ಅದು ಹೇಗೆ ಹತ್ತಿದೆ ನನ್ನ ಹಸ್ಬೆಂಡ್ ಗೊತ್ತಿಲ್ಲ. ಸುಸ್ತಾಗೋಯ್ತು ನನಗೆ ಹತ್ತಲಿಕ್ಕೆ. ನೋಡಿ ನೈಟ್ ವ್ಯೂ ಹೇಗಿದೆ. ಎಲ್ಲಪ್ಪ ಹೇಗಿರುತ್ತೆ ಗೊತ್ತಾ, ಒಳ್ಳೆ ತುಂಬ ಎತ್ತರವಾಗಿರುತ್ತೆ. ನಮ್ಮ ಥರ ಈಗ ನಾವು ಮನೆಯಲ್ಲಿ ಹತ್ತಲಿಕ್ಕೆ ಮಾಡ್ಕೊಂಡಿರ್ತೀವಲ್ಲ, ಆ ಥರ ಇಲ್ಲ. ತುಂಬ ಸ್ಲೋಪಾಗಿ ಇದ್ದಾಗ ನಮಗೆ ಎಲ್ಲಿ ಬಿದ್ದುಬಿಡ್ತೀನಿ ಅನ್ನೋ ಭಯ ನನಗೆ ಹತ್ತುವಾಗಲೇ. ಪಾಪ ಅಮ್ಮಂಗೆ ಹತ್ಲಿಕ್ಕೆ ಕಷ್ಟ ಆಗ್ತಿತ್ತು, ಆದರೂ ಅವರು ಹತ್ತಿದ್ರು. ಹೇಗೋ ನೋಡಿ ಎಷ್ಟು ಎತ್ತರ ಇದೆ ಹೋಟೆಲ್ಲು. ಹೇಗೆ ಹೋಗ್ತಾರೆ, ಲಗೇಜ್ ಎಲ್ಲ ಹೇಗೆ ತೊಗೊಂಡು ಹೋಗ್ತಾರೆ. ಇಳಿಬೇಕಾದ್ರೆ ಏನಾದರೂ ಸ್ವಲ್ಪ ಸ್ಕಿಡ್ ಆದರೆ ಮುಗೀತು ಕತೆ. ಅವ್ರಿಗೆ ಪ್ರಾಕ್ಟೀಸ್ ಇರುತ್ತೆ, ಬಟ್ ನನಗೆ ಪ್ರಾಕ್ಟೀಸ್ ಇಲ್ಲಲ್ಲ. ಹೋಟೆಲ್ ಚೆನ್ನಾಗಿದೆ, ಬಟ್ ಅದು ಹೇಗೆ ಇಷ್ಟು ಎತ್ತರದಲ್ಲೆಲ್ಲ ಕಟ್ಕೊಂಡು ಅನ್ನೋದು ನನಗೆ ಸುಸ್ತಾಗ್ತಲ್ಲ. ಹೋಟೆಲ್ ಚೆನ್ನಾಗಿದೆ ನೋಡಿ. 2 ರೂಮ್ ಮಾಡಿದ್ವಿ. ಎಲ್ಲ ಮಕ್ಕಳೆಲ್ಲ ಪಾಪ ಸುಸ್ತಾಗಿ ಕುತ್ಕೊಂಡ್ಬಿಟ್ರು ಹತ್ತಿ ಮೇಲೆ. ಅಮ್ಮ ಇನ್ನೂ ಹೊತ್ಕೊಂಡು ಬರ್ತಾ ಇದ್ದಾರೆ. ಏಕೆಂದರೆ ಏಜ್ ಆದವ್ರನ್ನ ಕರ್ಕೊಂಡು ಹೋದರೆ ಸ್ವಲ್ಪ ಕಷ್ಟ. ಈ ಚಳೀಲಿ ಸಿಕ್ಕಾಬಿಟ್ಟೆ ಚಳಿ ಇದೆ. ನಾವು ಹೋದಾಗ ಏನು ಐಸ್ ಏನು ಬೀಳ್ತಾ ಇಲ್ಲ. ಇವಾಗ
ಈ ಜನವರಿ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗಿದೆ ಅಂತಾರೆ. ನಾವು ಹೋಗಿ ಆಗಲೇ ಜನವರಿ ಸ್ಟಾರ್ಟಿಂಗ್ ಹೊರಟೋಯ್ತಲ್ಲ, ಡಿಸೆಂಬರ್ ದೊಡ್ಡದಾಗಿದೆ ಅಲ್ಲ, ಹಾಗಾಗಿ ಹಾಟ್ ವಾಟರ್ ಎಲ್ಲ ನಮಗೇನು ಐಸ್ ಇರಲಿಲ್ಲ. ಬೆಡ್ರೂಮ್ ಎಲ್ಲ ಚೆನ್ನಾಗಿದೆ ಮಾತ್ರ, ಮಿರಾರಿನ ಇದು ಎಲ್ಲ ಚೆನ್ನಾಗಿದೆ. 2 ರೂಮ್ ಮಾಡಿದ್ವಿ ಪಕ್ಕ ಎಲ್ಲ ವಾಶ್ರೂಮ್ ಮತ್ತು ಬಿಸಿನೀರೆಲ್ಲ ಬರ್ತಿದೆ, ಎಲ್ಲ ಚೆನ್ನಾಗಿತ್ತು ಫೆಸಿಲಿಟೀಸ್ ಎಲ್ಲ. ಕೇಳ್ತೀನಿ ತಡಿ. ಮತ್ತು ಇಲ್ಲಿಂದ ಕಿಟಕಿಯಿಂದ ವಿಂಡೋಯಿಂದ ನೋಡಿದರೆ ವ್ಯೂವೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಔಟ್ಸೈಡು. ಮತ್ತು ಇನ್ನೊಂದು ಏನಂದರೆ, ನೀವು ಶಿಮ್ಲಾಗೆ ಬರಬೇಕು ಅಂದರೆ ಫಸ್ಟು ನೋಡ್ಕೊಳ್ಳಿ ಯಾವ ಮಂತ್ ಬರಬೇಕು, ಏನು ಎತ್ತ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಈ ಮಂತಲ್ಲಿ ಬಂದರೆ ಸ್ನೋಫಾಲ್ ಇರುತ್ತೆ, ಈ ಮಂತಲ್ಲಿ ಬಂದರೆ ಏನೇನು ಆ್ಯಪಲ್ ಗಾರ್ಡನ್ ಇರುತ್ತೆ ಅಂತ. ನೋಡಿ ಇಲ್ಲಿಂದ ನೈಟ್ ವ್ಯೂ ಕಾಣಿಸ್ತಿದೆ ವಿಂಡೋಯಿಂದ, ಹೋಟೆಲ್ ರೂಮಿಂದ ನಾನು ನೋಡ್ತಾ ಇದ್ದೀನಿ. ನೈಟ್ ವ್ಯೂ ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ನೆಕ್ಸ್ಟು ನಾವು ಊಟ ಏನು ಗೊತ್ತಾ, ಊಟ ತೊಗೊಬೇಕಂದ್ರೆ ನೀವು ಔಟ್ಸೈಡೇ ಊಟ ಮಾಡ್ಕೊಂಡು ಬಂದರೆ ಬೆಟರ್. ಹೋಟೆಲಲ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ ಇರುತ್ತೆ. ಯಾಕೆಂದರೆ ಒಂದು ಊಟಕ್ಕೆ 280 ರೂಪಿ ಇಲ್ಲಿ. ಊಟನೇ ಈಗ ರೂಮ್ ರೆಂಟ್ ಇವಾಗ 1,500 1,800 ಇದ್ದರೆ, ಊಟಕ್ಕೇ ಒನ್ ಟೈಮಿಗೆ 1,800 ಆಯಿತು ನಮಗೆ. ಏಕೆಂದರೆ ಔಟ್ಸೈಡಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಹೋಟೆಲಲ್ಲೇ ಮಾಡಿ ಕೊಡ್ತಾರಲ್ಲ, ಹಾಗಾಗಿ ನೀವುಗಳು ಬೇಕು ಅಂದರೆ ಔಟ್ಸೈಡು ಮೊದಲೇ ಊಟ ತಗೊಂಡು ಬಂದುಬಿಡಿ. ಹೋದರೆ ಯಾರೇ ಆಗಲಿ, ನಾನು ತುಂಬ ಅದೇ ಥರ ಮಾಡಿದ್ದೀವಿ. ಇವಾಗ ಈ ಫಸ್ಟ್ ಟೈಮ್ ಇದು ನೋಡ್ಕೊಂಡ್ವಲ್ಲ, ಆಮೇಲೆ ಎಲ್ಲ ನೆಕ್ಸ್ಟ್ ಟ್ರಿಪ್ಗೆ ಹೋಗುವಾಗೆಲ್ಲ ಅದೇ ಥರ ಮಾಡಿದ್ವಿ. ನೋಡಿ ಔಟ್ಸೈಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವಿಂಡೋ ಹೇಗೆ ಅಂದರೆ ಇಲ್ಲಿ 2 ಡಬ್ಬೆಲ್ಲ ಹಾಕಿದ್ದಾರೆ, ಯಾಕೆಂದರೆ ಒಂದು ನೆಟ್ಟಿಂದ ಹಾಕಿದ್ದಾರೆ, ಮಸ್ಕಿಟೋಸ್ ಬರುತ್ತೆ ಅಂತ. ನೋಡಿ ನೆಕ್ಸ್ಟು ಇನ್ನೊಂದು ವಿಂಡೋ ಹಾಕಿದ್ದಾರೆ ನೋಡಿ, ಟಿ ವಿ ಇದೆ, ಚೆನ್ನಾಗಿತ್ತು ಎಲ್ಲ. ರೂಮೆಲ್ಲ ಚೆನ್ನಾಗಿದೆ, ಬಟ್ ಊಟ ಜಾಸ್ತಿ ಕಾಸ್ಟ್. ಬಿರಿಯಾನಿಗೆ 350 ಮೇಲಿದೆ. ಸಮ್ಟೈಮ್ ಬೇರೆ ಕಡೆ ಎಲ್ಲ ಒಂದೊಂದು ಸಲ ಹೋದಾಗೆಲ್ಲ ಹೋಟೆಲ್ಗೆ ನಾವೇ 200 250 ಒಳಗಿರುತ್ತೆ. ಇದು 380 ಅಂದರೆ ಜಾಸ್ತಿ ಆಯಿತು. ಅದು ಯಾವುದು ಚಿಕನ್ ಬಿರಿಯಾನಿಗೆ ಲಿಶ್ ನನ್ನ ಮಗಳು ಪಾಪ ಖುಷಿಯಾಗಿದ್ಲು. ನನಗೆ ಅದೇ ಖುಷಿ. ಮಕ್ಕಳು ಅಳ್ತಾ ಇರ್ತವೆ, ನನಗದೇ ಭಯ. ಇನ್ನು ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟು ಈಗ ಮಾರ್ನಿಂಗ್ಗೆ ಎದ್ದು ಹೋಗ್ತಿದ್ದೀವಿ. ನೋಡಿ ಮಾರ್ನಿಂಗ್ ವ್ಯೂ ಇದು. ಅವಾಗ ನೈಟ್ ವ್ಯೂ ನೋಡಿದ್ವಿ, ಇವಾಗ ಮಾರ್ನಿಂಗ್ ವ್ಯೂ ನೋಡಿ. ಏನಪ್ಪ ಅಲ್ಲಿ ಹೇಗೆಲ್ಲ ಮನೆ ಕಟ್ಟಿದ್ದು. ನನಗೆ ಭಯ, ಏನಾದರೂ ಜಾಸ್ತಿ ಮಳೆ, ಜೋರು ಮಳೆ ಅಥವಾ ಬಿರುಗಾಳಿ, ಚಂಡಮಾರುತ ಏನಾದರೂ ಬರ್ತಾ ಇರುತ್ತೆ, ಆವಾಗ ಕಷ್ಟ ಈ ಥರ ಮನೆಗಳೆಲ್ಲ ಅಂತ ನನಗೆ ಭಯ ಅಷ್ಟೇ. ನೋಡಿದ್ರೆ ನಮಗೆ ಭಯ ಆಗುತ್ತೆ. ಅದು ಹೆಂಗೆ ಜೀವನ ಮಾಡ್ತಾರೋ. ಇಲ್ಲೆಲ್ಲ ನೋಡಿ ಕಾರುಗಳೆಲ್ಲ ನಿಲ್ಲಿಸಿದ್ದಾರೆ. ಮನೆಗಳ ಹತ್ತಿರ ಜಾಗ ಇರಲ್ವಲ್ಲ ಅವರಿಗೆ ನಿಲ್ಲಿಸಲಿಕ್ಕೆ, ಹಾಗಾಗಿ ರೋಡಲ್ಲೇ ನಿಲ್ಲಿಸಿರ್ತಾರಪ್ಪ ಕಾರ್ಗಳು. ನೋಡಿ ಎಷ್ಟು ಕಾರ್ಗಳು, ಇವೆಲ್ಲ ಮನೆಗಳು ಕಟ್ಕೊಂಡಿದ್ದಾರಲ್ಲ ಎತ್ತರದ ಪ್ರದೇಶದಲ್ಲಿ, ಅವರೆಲ್ಲ ಅಲ್ಲಿಗೆ ತೊಗೊಂಡೋಗ್ಲಿಕ್ಕಾಗಲ್ವಲ್ಲ ಕಾರ್ಗಳನ್ನ, ಹಾಗಾಗಿ ಇಲ್ಲೇ ನಿಲ್ಲಿಸಿರ್ತಾರೆ. ಒಂದು ಪುಟ್ಟ ಜಾಗ ಸಿಕ್ಕಿದ್ರೆ ಸಾಕು, ಅವರು ನಿಲ್ಲಿಸ್ಬಿಡ್ತಾರೆ. ಹೋಗ್ತಾ ಇದ್ದೀವಿ. ನೆಕ್ಸ್ಟು ಇಲ್ಲಿ ಹೋಗಬೇಕಿದ್ರೆ ಟೈಮ್ ಆಗುತ್ತೆ, ಇನ್ನು ವಾಪಸ್ ಬರೋದು ಅಲ್ಲೆಲ್ಲ ಹೋಟೆಲ್ ಇರೋದಿಲ್ಲ ಅಂತ ಹೇಳಿ ನಾವೇನು ಮಾಡಿದ್ವಿ, ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೊರಟೋದ್ವಿ. ಆಲ್ರೆಡಿ 11 o'clock ಆಗಿತ್ತು, ಹಾಗಾಗಿ ಊಟ ಮಾಡಿ ಹೊರಟೋಗೋಣ ಅಂತ ಡಿಸೈಡ್ ಮಾಡಿ ಹೋದ್ವಿ. ಇನ್ನು ಅಲ್ಲಿ ಊಟಕ್ಕೆ ಎಲ್ಲಿ ಹುಡ್ಕೋದು ಅಂತ ಅಂದ್ಬಿಟ್ಟು ಕುಫ್ರಿಗೆ ಹೋಗೋಣ ಅಂತ ಹೋಗ್ತಿದ್ವಿ. ಇಲ್ಲೆಲ್ಲ ಏನು ಅಂದರೆ ಫುಡ್ಡು ನಮಗೆ ಸೌತ್ ಇಂಡಿಯನ್ ಫುಡ್ಡು ಸಿಗೋದಿಲ್ಲ, ಎಲ್ಲ ಇವ್ರ ಸೈಡೇ ಸಿಗೋದು ರೆಸ್ಟೋರೆಂಟಲ್ಲಿ.
ಕೊನೆಗೂ ಅನ್ನ ಸಾಂಬಾರೇ ಬೇಕು ಅಂತ ತಗೊಂಡ್ವಿ. ಏನು ಟೇಸ್ಟ್ ಇರಲಿಲ್ಲ, ಏನು ಚೆನ್ನಾಗಿರಲ್ಲ, ಏನು ಮಾಡೋದು. ಬಟ್ ಊಟ ಮಾಡಲೇಬೇಕಲ್ಲ, ಹೋದಾಗ ಊಟ ಮಾಡಿದ್ವಿ. ಹೊಟ್ಟೆ ತುಂಬುತ್ತೆ ಬಿಡುತ್ತೆ ಅದು ಸೆಕೆಂಡರಿ, ಬಟ್ ಊಟ ಮಾಡಲೇಬೇಕು ಹಸುವಿಗೆ. ತಗೊಂಡು ಹೋಗುತ್ತೆ, ಬಟ್ ಹೊಟ್ಟೆ ತುಂಬೋದಿಲ್ಲ, ಅನ್ನನೇ ತಿನ್ನಲೇಬೇಕಲ್ಲ. ನೋಡಿ, ಆನ್ ದ ವೇ ಈ ಪ್ಲೇಸ್ ಸಿಗುತ್ತೆ, ಅಲ್ಲೇ ಹೋಗ್ತಾ ಕಾರ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ 1600 ತಗೊಳ್ತಾರೆ. ಜಸ್ಟ್ ಅವರು 3 ಪ್ಲೇಸ್ ತೋರಿಸ್ತಾರೆ. ಈ ಪ್ಲೇಸು ಮತ್ತು ಕುಫ್ರಿ ಮತ್ತು ಇನ್ನೊಂದು ಟೆಂಪಲ್ ಇದೆ, ಆ ಪ್ಲೇಸಿಗೆ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ನೋಡಿ, ಹೋದಾಗ 1600 ತಗೊಂಡು ಈ ಪ್ಲೇಸ್ ಅದು ಅಲ್ಲಿ ಹತ್ರ ಕರ್ಕೊಂಡು ಹೋಗಲ್ಲ, ಜಸ್ಟ್ ಇಲ್ಲೇ ಆನ್ ದ ರೋಡಲ್ಲೇ ಕರ್ಕೊಂಡೋಗಿ ವ್ಯೂ ತೋರಿಸ್ತಾರೆ. ರೋಡ್ ಇದೆಯಲ್ಲ, ಸ್ವಲ್ಪ ಫೋನು ದೂರ ಚೆನ್ನಾಗಿದೆ ವ್ಯೂ. ಬಟ್ ನನಗೆ ವೆಹಿಕಲ್ ಅಲ್ಲೇ ತಿರುಗ್ತಾ ಇರತ್ತಲ್ಲ ಕಾರ್ಗಳೆಲ್ಲ, ಹಾಗಾಗಿ ಭಯ. ಮತ್ತು ಫೋಟೋಸ್ ತೊಗೊಂಡ್ವಿ, ಅದು ಇರಲಿ ಅಂತ ಆ ಪ್ಲೇಸ್ ನೋಡಿದಾಗ. ಮತ್ತು ಇನ್ನೊಂದು ಏನು ಗೊತ್ತಾ, ಶಿಮ್ಲಾಗೆ ಹೋಗೋರು ಸುಮ್ಮನೆ ವೇಸ್ಟ್ ಆಗುತ್ತೆ ದುಡ್ಡು, ಅಲ್ಲಿ ಇಲ್ಲಿ ಹೋಗಬೇಡಿ. ಫಸ್ಟು ನೀವು ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗೋದು ನೋಡಿ. ಈಗ ಇಂಥ ಮಂತಲ್ಲಿ ಹೋದರೆ, ಇವಾಗ ಜನವರಿ ಎಂಡಿಂದ ಇವಾಗ ಸ್ಟಾರ್ಟ್ ಆಗಿದೆ ಸ್ನೋಫಾಲು, ಇವಾಗ ಹೋಗಿ ಹಾಗಾಗಿ ಖುಷಿ ಸಿಗುತ್ತೆ. ಸುಮ್ಮನೆ ನಾವು ಡಿಸೆಂಬರ್ ಎಂಡು ಜನವರಿ ಫಸ್ಟ್ ವೀಕಲ್ಲಿ ಹೋಗಿದ್ದಾಗ ಸ್ನೋಫಾಲೇ ಇಲ್ಲ. ನೆಕ್ಸ್ಟ್ ಕುಫ್ರಿಗೆ ಹೋಗಿ ವಿಡಿಯೋ ಹಾಕ್ತೀನಿ.